ಹಾಯ್ ಗಾಯ್ಸ್, ವೆಲ್ಕಮ್ ಟು ದುಬೈ ಲೈಫ್. ಸೊ ನಾವು ಇವಾಗ ನಿಮ್ಗೆ ಏನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಮೀಲ್ ಕ್ಯಾರಿ ಮಾಡ್ಕೊಂಡ್ ಬಂದಿರೋದು. ಸೊ ಎವ್ರಿ ಟೈಮ್ ನಾವು ದುಬೈಯಿಂದ ಆಚೆ ಎಲ್ಲರೂ ಹೋಗ್ಬೇಕಾದ್ರೆ ಮನೆಯಿಂದ ಹೊರಗಡೆಗೆ ನಾವು ಈ ಥರ ಮೀಲ್ನ ಕ್ಯಾರಿ ಮಾಡ್ತೀವಿ. ಇಲ್ಲಿ ಫುಡ್ ಕೂಡ ಹೆವಿ ಕಾಸ್ಟ್ಲಿ ಇರುತ್ತೆ. ಸೊ ಒಂದು ಮೀಲ್ಗೆ ನಾವು ಎಷ್ಟು ಪೇ ಮಾಡಿದ್ವಿ ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ, ಅವತ್ತು 35 ದಿರಮ್ ಅಂದ್ರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ? 760, ಅರೌಂಡ್ 800 ರೂಪಾಯಿ ಆಗುತ್ತೆ. ನಾವು ನಮ್ಮ ಇಂಡಿಯಾದಲ್ಲಿ ಒಂದು ಮೀಲ್ಗೆ 100 ರುಪೀಸ್ ಅಷ್ಟೇ, 100ಇಂದ 120 ರುಪೀಸ್ ಕೊಡ್ತೀವಿ ಅಂದ್ಕೊಳ್ಳಿ. ಇಲ್ಲಿ ಮೀಲ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ದುಬೈಯಿಂದ ಎಲ್ಲೇ ಆಚೆ ಹೋಗ್ಬೇಕಾದ್ರೆ ಈ ಥರ ಮೀಲ್ ಕ್ಯಾರಿ ಮಾಡ್ಕೊಂಡು ಹೋಗಿ. ಸೊ ಅಲ್ಲಿಗೆ ನಾವು ಇಲ್ಲಿ ದುಬೈಯಲ್ಲಿ ಏನು ಎಂಜಾಯ್ ಅಷ್ಟೇ ಮಾಡೋಕ್ಕಂತ ಬಂದಿಲ್ಲ, ಸ್ವಲ್ಪ ದುಡ್ಡು ಕೂಡ ಸೇವ್ ಮಾಡಕ್ಕೆ ಬಂದಿದ್ದೀವಿ. ಈ ಥರ ಮೀಲ್ ಕ್ಯಾರಿ ಮಾಡ್ಕೊಂಬಂದ್ರೆ ಗಂಡನ ದುಡ್ಡು ಸೇವ್ ಅಲ್ವಾ? ಏನು ಗಂಡ? 100%, 100 ಸತ್ಯ. ಸೊ ನಾವು ಇಂಡಿಯಾದಿಂದ ಇಷ್ಟು ದೂರಕ್ಕೆ ದುಬೈಗೆ ಬರೀ ಎಂಜಾಯ್ ಮಾಡೋಕ್ಕಂತ ಬಂದಿಲ್ಲ, ಸ್ವಲ್ಪ ದುಡ್ಡು ಕೂಡ ಸೇವ್ ಮಾಡಬೇಕು. ಸೊ ಆದಷ್ಟು ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರೂ ಈ ಥರ ಮೀಲು, ನಮ್ಗೇನಾದ್ರು ಮನೆಯಿಂದ ಸ್ನ್ಯಾಕ್ಸು ಕ್ಯಾರಿ ಮಾಡಬೇಕು, ಅದು ತುಂಬ ಒಳ್ಳೆಯದು. ಮತ್ತೆ ನೆಕ್ಸ್ಟ್ ಸೀರೀಸಲ್ಲಿ ಸಿಗೋಣ ಗೈಸ್, ಬಾಯ್.